ನೋವು ಸ್ವಲ್ಪ ಕಡಿಮೆ ಆಗಿದೆ. ಎಷ್ಟು ವರ್ಷದಿಂದ ಇದ್ದು? ನನ್ಗೆ ಒಂದ್ 8-10 ವರ್ಷದಿಂದ ಇದೆ ಸರ್ ನೋವಿತ್ತು. ಆದ್ಮೇಲೆ ಜಾಸ್ತಿ ಆಗುತ್ತೆ. ಗರ್ಭಕೋಶ ತಗೊಂಡ್ಮೇಲೆ ಜಾಸ್ತಿ ಆಯ್ತು. ಯಾವಾಗ ಗರ್ಭಕೋಶ ತಗೊಂಡಿದ್ದು? 4 ವರ್ಷ ಆಯ್ತು. ಇವಾಗ ಹೆಂಗಿದೆ ನಾವು ಇಲ್ಲಿ ಬಂದ್ಮೇಲೆ? ಇಲ್ಲಿ ನೋವು ಕಡಿಮೆ ಆಗಿದೆ ಸರ್. ಎಲ್ಲ ಕೆಲಸ ಮಾಡ್ತಾ ಇದಾರೆ, ಆಕ್ಟಿವಿಟೀಸ್ ಎಲ್ಲ? ಕೆಲಸ ಮೊದ್ಲು ಮಾಡ್ತಾ ಇದ್ವಿ, ನಡೆಯಕ್ ಆಗ್ತದೆ, ಓಡಾಡಕ್ ಆಗ್ತಾ ಇರ್ಲಿಲ್ಲ ಜಾಸ್ತಿ. ನನಗೆ ತುಂಬಾ ನೋವು ಬರ್ತಾ ಇತ್ತು. ಮಲಗಿದ್ರು ನೋವು ಬರ್ತಾ ಇತ್ತು ಸರ್. ಆಗ ರಾತ್ರಿ ಹೊತ್ತು ಮಲ್ಕೊಂಡಿದ್ದಾಗ ನೋವು ಬರ್ತಾ ಇತ್ತು. ಗಟ್ಟಿ ಇಟ್ಕೊಳಕ್ ಆಗ್ತಾ ಇರ್ಲಿಲ್ಲ. ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇನ್ನೂ ಇದೆ. ಇನ್ನು 30 ಇದೆ. ಮುಖ್ಯವಾಗಿ ಅದು ಇನ್ನು ಸ್ವಲ್ಪ ಬೋನ್ ಗಟ್ಟಿ ಆಗ್ಬೇಕು. ಇನ್ನು 4 ಡ್ರಿಪ್ ಮುಗಿದಿರೋದು, ಇನ್ನು 6-7 ಡ್ರಿಪ್ ಇದೆಯಲ್ಲ ಅದು ಹಾಕ್ಸ್ಕೊಂಡು. ಆಮೇಲೆ ಊಟ ತಿಂಡಿ ಎಲ್ಲ? ಊಟ ತಿಂಡಿ ಪತ್ತೆ ಮಾಡ್ತಾ ಇದೀನಿ ಸರ್. ಅಂದ್ರೆ 3 ಟೈಮ್ ಸ್ವಲ್ಪ ಊಟ ಮಾಡ್ತಾ ಇದೀನಿ ನಾನು. ಫುಲ್ ನೈಟ್ ಅಲ್ಲಿ ಕಮ್ಮಿ ಮಾಡಿ. ನೈಟ್ ಅಲ್ಲಿ ಪಲ್ಯ ಎಲ್ಲ ಜಾಸ್ತಿ ತಿಂತೀರಿ, ಊಟ ಸ್ವಲ್ಪ ಕಡಿಮೆ ಮಾಡ್ತೀನಿ. ಅಲ್ಲ ನೈಟ್ ಅಲ್ಲಿ ಆದ್ರೆ ಊಟ ಬಿಟ್ಬಿಡಿ. ನೈಟ್ ಅಲ್ಲಿ ಬಾದಾಮಿ ಇದು ಮಾತ್ರ ತಗೋತಿಲ್ಲ ಸರ್ ನಾವು. ಅದನ್ನ ಆಗ್ತಾ ಇಲ್ಲ. ಕಣ್ಣೆಲ್ಲ ಒಂಥರ ಮಂಜು ತಲೆ ನೋವು ಬರ್ತಾ ಇತ್ತು. ಶುಗರ್ ಏನಿಲ್ಲ ಸರ್ ನಮಗೆ. ಸೊ ಇದು ಮಾಡ್ಕೊಳ್ಳಿ. ಓಕೆ. ಇವಾಗ ಓಡಾಡ್ ತೋರಿಸಿ ಒಂದ್ಸರಿ. ಎಷ್ಟು ಕೇಸ್ ಸಣ್ಣ ಇದಾರೆ? ಐದು ಕೆಜಿ ಸಣ್ಣ ಆಗಿದ್ದೀರಾ. ಹಿಂಗೆ ಡಯಟ್ ಮಾಡಿಮ್ಮ. ಫುಲ್ ಸ್ಲಿಮ್ ಆಗ್ಬೇಕು, ಬೋನ್ ಫುಲ್ ಗಟ್ಟಿ ಆಗ್ಬೇಕು. ಬೋನ್ ಗಟ್ಟಿ ಅದೇ ಸರ್. ನೀವು ನೀಟಾಗಿ ಪತ್ತೆ ಮಾಡ್ಕೊಂತ ಬಂದ್ರೆ ಎಲ್ಲಾನು ಸರಿ ಆಗುತ್ತೆ. ಪತ್ತೆ ಮಾಡ್ಬೇಕು, ಮುಖ್ಯ ಪತ್ತೆ ಕಟ್ಟಿರೋದ್ರಿಂದಾನೇ ಗರ್ಭಕೋಶ ತಗ್ಸಿರೋದು. ಆ ಲೆವೆಲ್ ಗಟ್ಟಿ ಆಗಿತ್ತು. ಅದೇ ಗಡ್ಡೆ ಜಗ್ಗದ ಯಾಕಂದ್ರೆ ಒಳ್ಳೆ ಪ್ರೋಟೀನ್ ಇರಲ್ಲ. ಆ ಬಿಡಿ ಎಲ್ಲ ಕುಡಿದಿರ್ತಾನೆ ಅವಾಗ. ಮೈದಾ ಸ್ವಲ್ಪ ತಗೊಂಡ್ರು ಡೇಂಜರೇ, ಇಷ್ಟ ತಗೊಂಡ್ರು ಡೇಂಜರೇ. ಅದು ಏನು ಇಲ್ದೇ ಇರುವಾಗ ಓಕೆ, ಒಂದ್ಸರಿ ಸಮಸ್ಯೆ ಕಾಣಿಸಿ ಅಂತ ಬಾಡಿಲಿ ಎಲ್ಲ ಬಿಟ್ಬಿಡ್ಬೇಕು. ನೀವು ಬಿಟ್ಟಿಲ್ಲ ಹಂಗೆ ಕಂಟಿನ್ಯೂ. ಯಾರು ಹಂಗೆ ಹೇಳಿರ್ಲಿಲ್ವಾ ಸರ್ ನಮ್ಗೆ ಯಾವ್ದು ಬಿಡ್ಬೇಕು ಅಂತ. ಇವಾಗ ಈ ನೋವುಗಳಿಗೆ ಎಷ್ಟು ಜಾಗದಲ್ಲಿ ತೋರಿಸಿದ್ರಿ? ಈ ನೋವುಗಳಿಗೆ ತೋರ್ಸಿದ್ವಿ ಸರ್ ಮೊದ್ಲೆಲ್ಲಾನು. ಅಂದ್ರೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ ನಾವು. ಹೋದ್ರೆ ಒಂದೇ ಹೋಗಿಲ್ಲ ಅಂದ್ರೆ ಸುಮ್ನೆ ಮನೇಲಿ ನೋವು ಕಡಿಮೆ ಆಗ್ತಾ ಇತ್ತಾ ಹೋದಾಗ? ಅದೇ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗ್ತಾ ಇತ್ತು ಅಷ್ಟೇ. ಇಲ್ಲಿ ಬಂದಾಗ ಎಷ್ಟು ಪೇನ್ ಕಿಲ್ಲರ್ ತಗೊಂಡಿದ್ದೀರಾ? ಇಲ್ಲಿ ಬಂದ್ಮೇಲೆ ತಗೊಂಡಿಲ್ಲ, ಬರ್ಲಿಲ್ಲ. ತೋರ್ಸಿದ್ರೆ ಏನು ಹೇಳ್ತಾನೆ ಇಲ್ಲ ಸರ್. ಆಪರೇಷನ್ ಮಾಡ್ಬೇಕಷ್ಟೇ, ಆಪರೇಷನ್ ಮಾಡ್ಬೇಕು ನಮ್ಮ ಮಂಡಿ, ಅದೇ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತ ಹೇಳೋರು. ಬೇರೆ ಏನು ಹೇಳ್ತಾ ಇರ್ಲಿಲ್ಲ. ನೀವ್ ಯಾಕೆ ಮಾಡ್ಸ್ಕೊಂಡಿಲ್ಲ? ಬೇಡ ಅಂತ ಸರ್ ನಮ್ಗೆ. ಅದ್ ಮಾಡ್ಸ್ಕೊಂಡ್ಬಿಟ್ರೆ ಸಕ್ಸಸ್ ಆಗುತ್ತಾ ಇಲ್ವಾ ಮತ್ತೆ ಏನಂತ ಅದಕ್ಕೆ ಮಾಡ್ಸ್ಕೊಳಕ. ಆಪರೇಷನ್ ಅಂದ್ರೆ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇರ್ಲಿಲ್ಲ, ಮನೇಲಿ ಇದ್ಬಿಟ್ಟು ಬರೀ ಪೇನ್ ಕಿಲ್ಲರ್ ತಗೊಂಡ್ ಮನೇಲೆ ಇದ್ಬಿಡ್ತಾ ಇದ್ದೆ. ನಿದ್ದೆ ಬರ್ತಾ ಇದೆ ಚೆನ್ನಾಗಿವ? ನಿದ್ದೆ ಮಾಡ್ತೀನಿ ಸರ್. ನೋವು ಇಲ್ಲ, ನಿದ್ದೆ ಬರ್ತಾ ಇದೆ. ಒಂದ್ 8-10 ಅವರ್ ಚೆನ್ನಾಗಿ ಮಲ್ಕೊಡಿ. ಮಲ್ಕೊಂತೀವಿ ಸರ್, ನಿದ್ದೆ ಬರ್ತೈತೆ. ಮೊದ್ಲು ಮಲ್ಕೊಂಡ್ರೆ ನೆಟ್ಟಗ್ ನಿಂತು ಹಿಂಗೆ ನೀಟ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವಾಗ ಆರಾಮ್ ಉದ್ದ ಮಾಡ್ಕೊಂಡು ಮಲ್ಕೊಂತೀವಿ ಸರ್. ಆರಾಮಾಗಿ ಎಲ್ಲೂ ನೋವಿರಲ್ಲ ಮಲ್ಕೊಂಡಾಗ. ನಿದ್ದೆ ಮಾಡ್ಬೇಕಾದ್ರೆ ಎಲ್ಲೂ ನೋವು ಆರಾಮ್ ನಿದ್ದೆ ಬರುತ್ತೆ.